ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿರೂಪಾಕ್ಷ ಗಾದ್ಗೆ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಜೈ ಭೀಮ್ ಗರ್ಜನೆ ಸಮಿತಿ ರಾಜ್ಯ ಘಟಕದ ವತಿಯಿಂದ ಒತ್ತಾಯ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 25ನೇ ಸ್ಮರಣೋತ್ಸವ. ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ. ಸುದ್ದಿಯ ವಿವರಗಳು. ದಿನಾಂಕ 20/4/2024ರಂದು ಬೀದರ್ ನಗರದ ಬಸವೇಶ್ವರ ವೃತ್ತದ ಹತ್ತಿರ ನೇಹಾ ಹಿರೇಮಠ ಅವರ ಕೊಲೆಗೆ ಸಂಬಂಧಪಟ್ಟ ಹೋರಾಟದ ಸಂದರ್ಭದಲ್ಲಿ ಬೀದರ್ ನಿವಾಸಿಯಾದ ವಿರೂಪಾಕ್ಷ ಗಾದ್ಗೆ ಇವರು ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರನ್ನು ಅವಹೇಳನಕಾರಿ ಮತ್ತು ಅವ್ಯಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿರುತ್ತಾರೆ. ಜೈ ಭೀಮ್ ಗರ್ಜನೆ ಸಮಿತಿ ರಾಜ್ಯ ಘಟಕವು ತೀವ್ರವಾಗಿ ಖಂಡಿಸುತ್ತದೆ. ಆದ ಕಾರಣ ಸದರಿ ವಿರೂಪಾಕ್ಷ ಇವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ವತಿಯಿಂದ ಬೀದರ್ ತಹಸೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ಪಾಸ್ವಾನ್, ಎಂಎಸ್ ರವೀಂದ್ರ, ರಾಹುಲ್ ಡಾಂಗೆ, ಪ್ರದೀಪ್ ಕುದುರೆ, ಭಗವತ್ ಸಿಂಧೆ, ಸೂರ್ಯಕಾಂತ್ ಕಮಠಾಣೆ, ಅರವಿಂದ್ ಮೋರೆ, ದಾವೀದ್ ಹಲಗೆ, ಅವಿನಾಶ್ ದೊಡ್ಡಿ ಉಪಸ್ಥಿತರಿದ್ದರು. ಯಾಕಂತಂದ್ರೆ ರಾಜ್ಯದಲ್ಲಿ ಅನಿತ್ಯ ಘಟನೆ ನಡೆದಂತ ಸಮಯದಲ್ಲಿ ನಾವು ಯಾವುದೇ ಜಾತಿ ಭೇದ ಭಾವ ನೋಡ್ಲಾರ್ದೇನೆ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತಿಳ್ಕೊಂಡು ನಾವು ಒಂದು ಹೋರಾಟ ನಿಟ್ಟಿನಲ್ಲಿ ಬರ್ತೇವೆ. ಆದ್ರೆ ಒಂದು ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಬೀದರ್ನ ಒಬ್ಬ ಕಿಡಿಕೇಡಿ ಅಂತ ಹೇಳ್ಬೋದು, ವಿರೂಪಾಕ್ಷ ಗಾದ್ಗೆ ಅಂತಕ್ಕಂಥ ಒಬ್ಬರು ಕಿಡಿಕೇಡಿ ಒಂದು ನಮ್ಮ ಸಮುದಾಯಗಳ ಮಧ್ಯೆ ಒಂದು ಕೋಮು ಗಲಭೆ ಇರ್ತಕ್ಕಂಥ ಒಂದು ಸೃಷ್ಟಿ ಆಗ್ತಕ್ಕಂಥ ವಿರೂಪಾಕ್ಷ ಗಾದ್ಗೆ ಅಂತ ಹೇಳ್ಬೋದು. ಏನೋ ಅವ್ರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹುಮ್ಮಸ್ಸಿನಲ್ಲಿ, ಒಂದು ಜೋಶಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಒಂದು ಏಕವಚನದಲ್ಲಿ ಹೆಂಡತಿ, ಅಕ್ಕನ ತಾಯಿ ಅಂತಕ್ಕಂಥ ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ. ಅದು ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕೇಸ್ ಆಗಿದೆ, ಮತ್ತೆ ಅವರು ಬಿಡುಗಡೆ ಕೂಡ ಮಾಡಿದೆ. ಆದರೆ ನಮಗೊಂದು ತಿಳಿತಾ ಇಲ್ಲ, ಇಂಥ ಕಿಡಿಕೇಡಿಗಳನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತಕ್ಕಂಥದ್ದು ಒಂದು ದುಷ್ಟಕಾರಿ ಘಟನೆ ಅಂತ ಹೇಳ್ಬೋದು. ಇಂಥ ನಾಯಕರನ್ನ ನೀವು ಬೈಬೇಕಾಗಿತ್ತು. ನಮಗೂ ಕೂಡ ನೋವು ಇದೆ. ನೇಹಾ ಹಿರೇಮಠ ಮೇಲೆ ಅತ್ಯಾಚಾರ ನಮಗೂ ಕೂಡ ನೋವು ಆಗಿದೆ. ನಾವು ಕೂಡ ಹೋರಾಟ ಬರ್ತಾ ಇದ್ದೀವಿ, ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮ್ಮ ಸಂಘಟನೆಗಳು ನಾವು ಕೂಡ ಬೆಂಬಲ ವ್ಯಕ್ತಪಡಿಸ್ತಿದ್ದೀವಿ. ಆದರೆ ವಿರೂಪಾಕ್ಷ ಗಾದ್ಗೆ ಅವರೇ, ಏನು ನೀವು ಒಂದು ದುಡ್ಡಿಂದ ಅಹಂಕಾರ, ಏನು ನೀವು ಬೇರೆಯೊಬ್ಬರಿಗೆ ಒಂದು ಉಪಯೋಗ ಮಾಡ್ತಕ್ಕಂಥದ್ದು, ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಡಾಕ್ಟರ್ ಜಿ ಪರಮೇಶ್ವರ್ ನೀವು ಏಕವಚನ ಮಾತಾಡ್ತಕ್ಕಂಥದ್ದು ನಮಗೆ ನೋವಿನ ಸಂಗತಿ ತಂದಿದೆ. ಇವತ್ತು ಇಡೀ ನಮ್ಮ ದಲಿತ ಸಮುದಾಯದ ಮೇಲೆ ಒಂದು ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದಿರಿ. ಅದಕ್ಕೆ ನಾವು ಇವತ್ತಿನ ದಿವಸ ಖಂಡಿಸ್ತೀವಿ. ಇವತ್ತಿನ ದಿವಸದಲ್ಲಿ ನಾವು ಸಂಘಟನೆ ಕಡೆಯಿಂದ ಮತ್ತು ನಮ್ಮ ಹಿರಿಯರು ಮತ್ತು ಗೆಳೆಯರು ಸೇರಿಕೊಂಡು ಮಾನ್ಯ ತಹಸೀಲ್ದಾರ್ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನೆ ಪತ್ರ ಕೊಟ್ಟಿದ್ದೀವಿ. ಆ ಪತ್ರದಲ್ಲಿ ಏನು ಬರೆದಿದೆ ಅಂತಂದರೆ, ನಿಮ್ಮ ಅಂಥವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕು, ಕೇಸಿನ ಮಹತ್ವ ಆಗಬೇಕು, ನಿಮಗೆ ಮತ್ತೆ ಶಿಕ್ಷೆ ನೀಡಬೇಕಂತ ಹೇಳ್ತಾ ಮಾನ್ಯ ತಹಸೀಲ್ದಾರ್ ಮುಖಾಂತರವಾಗಿ, ಬೀದರ್ ತಹಸೀಲ್ದಾರ್ ರವರ ಮುಖಾಂತರವಾಗಿ ಮುಖ್ಯಮಂತ್ರಿ ಮನೆ ಪತ್ರ ಕೊಟ್ಟಿದ್ದೀವಿ. ಈ ಹೋರಾಟ ಕೇವಲ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ, ಇಲ್ಲಿಗೆ ಮಾತಾಡಿ ಬಿಡಂಗಿಲ್ಲ. ನೀವು ನಿನ್ನೆ ಒಂದು ಮಾತು ಹೇಳಿದ್ರಿ, ಏನಂತಂದ್ರೆ ನೂರಾರುಗಳ ಕೇಸ್ಗಳು ಆಯ್ತಾ ಅಂತ ಹೇಳಿ. ಆ ಕೇಸಿನ ಶಕ್ತಿ ಏನಿದೆ, ಬಾಬಾ ಸಾಹೇಬ್ರ ದೇಶದಲ್ಲಿ ಕೊಟ್ಟಂಥ ಸಂವಿಧಾನ ನಿಟ್ಟಿನಲ್ಲಿ ಆ ಶಿಕ್ಷೆ ಯಾವ ಥರ ಆಗ್ತಾ ಅಂತ ಕೇಳ್ತಾ ನಾವು ನಿಮಗೆ ತೋರಿಸ್ತೀವಿ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿತ್ತು. ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮನವಿ ಮಾಡಿಕೊಂಡ್ರು, ನಮಗೆ ಚುನಾವಣೆ ಇರ್ತಕ್ಕಂಥ ಕಾರಣದಿಂದ ನೀವು ಸರಳವಾಗಿ ಮಾಡಿ ಅಂತ ಹೇಳಿ. ಒಂದು ವೇಳೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಆಗದಿದ್ರೆ ಉಗ್ರವಾದ ಹೋರಾಟ ಮಾಡಿ ಬೀದರ್ ಬಂದ್ ಮಾಡಕ್ಕೆ ಕೂಡ ನಾವು ಹಿಂದೆ ಜೇರಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಹೇಳಿ ನಾನು ಮಾತು ವಿರಾಮ ನೀಡ್ತೀನಿ. ಹೆಸರು ರಾಹುಲ್ ಡಾಂಗೆ ಅಂತ ಹೇಳಿ, ಜೈ ಭೀಮ್ ಗರ್ಜನೆ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ. ಆರಾಧ್ಯ ಗುರುಗಳು, ಕನ್ನಡದ ಪಟ್ಟದೇವರು, ನಡೆದಾಡುವ ದೇವರು ಎಂದೇ ಪ್ರಖ್ಯಾತಿ ಹೊಂದಿರುವ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 25ನೇ ಸ್ಮರಣೋತ್ಸವ ಅಂಗವಾಗಿ ಸಚಿವ ಈಶ್ವರ್ ಖಂಡ್ರೆ ಇಂದು ಭಾಲ್ಕಿಯಲ್ಲಿರುವ ಚನ್ನಬಸವ ಆಶ್ರಮಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದರು. ಬಳಿಕ ವಚನ ಜಾತ್ರೆ 2024 ಹಾಗೂ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಿರೇಮಠ ಸಂಸ್ಥಾನ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ನಾಡುಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಶ್ರೀ ಜಗದ್ಗುರು ಕೊಟ್ಟೂರ್ ಬಸವಲಿಂಗ ಮಹಾಸ್ವಾಮೀಜಿ, ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ, ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು, ಪೂಜ್ಯ ಶ್ರೀ ವೀರೇಶ್ವರ ಶಿವಾಚಾರ್ಯರು, ಪೂಜ್ಯ ಶ್ರೀ ಬಸವೇಶ್ವರಿ ತಾಯಿ, ಪೂಜ್ಯ ಶ್ರೀ ಡಾಕ್ಟರ್ ಮಹಾದೇವಮ್ಮ ತಾಯಿ, ಪೂಜ್ಯ ಶ್ರೀ ಮಾತೆ ಮೈತ್ರಾದೇವಿ ತಾಯಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ, ಅಕ್ಕ ಮಹಾದೇವಿ ಕುಲಪತಿಗಳಾದ ತುಳಸಿ ಮಾಲಾ ಮತ್ತಿತರರು ಉಪಸ್ಥಿತರಿದ್ದರು.
ರಾಜ್ಯದಲ್ಲಿ ಮಿತಿಮೀರುತ್ತಿರುವ ಮಹಿಳೆಯರ ಮೇಲಿನ ದೌರ್ಜನ್ಯ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಹಾಗೂ ಹದಗೆಟ್ಟ ರಾಜ್ಯ ಕಾಂಗ್ರೆಸ್ ಕಾನೂನು ಸುವ್ಯವಸ್ಥೆಯನ್ನು ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ಇಂದು ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕೊಲೆಗಾರನಿಗೆ ತಕ್ಕ ಶಿಕ್ಷೆ ಆಗಬೇಕು, ಇಂತಹ ಹೀನ ಕೃತ್ಯವನ್ನು ಖಂಡಿಸಬೇಕು ಎಂದು ಭಗವಂತ್ ಖೂಬಾ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಶಾಸಕರಾದ ಶರಣು ಸಲಗರ್, ಶಾಸಕರಾದ ಸಿದ್ದು ಪಾಟೀಲ್, ಶಾಸಕರಾದ ಶೈಲೇಂದರ್ ಬೆಲ್ದಾಳೆ, ಬೀದರ್ ಲೋಕಸಭಾ ಚುನಾವಣೆ ಉಸ್ತುವಾರಿಗಳಾದ ಅಮರನಾಥ್ ಪಾಟೀಲ್, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು. ಕೇವಲ 10 ತಿಂಗಳಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಎಷ್ಟು ಹದಗೆಟ್ಟಿದೆ, ಅದಕ್ಕೆ ಕಾರಣಕರ್ತರು ಈ ಕರ್ನಾಟಕದ ಮಹಾಜನತೆಯೇ 10 ತಿಂಗಳ ಹಿಂದೆ ಆ ಒಂದು ಸ್ವಜನ ಪಕ್ಷಪಾತ, ಓಲೈಕೆ ರಾಜಕಾರಣ, ಬಹುಸಂಖ್ಯಾತರ ಹಿತವನ್ನು ಹತ್ತಿಕ್ಕಿಡುವಂತ ಕಾಂಗ್ರೆಸ್ ಅಧಿಕಾರಕ್ಕೆ ತಂದು 10 ತಿಂಗಳಲ್ಲಿ ಎಲ್ಲಿ ನೋಡಿದಲ್ಲಿ ಹಾಡು ಹಗಲೆ ಕೊಗ್ಗೊಲೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬ್ಗಳನ್ನು ಸ್ಫೋಟವನ್ನುಗೊಳಿಸುವಂತದ್ದನ್ನ ಕರ್ನಾಟಕದ ಜನತೆಯ ಇಡೀ ದೇಶ ವಿಶ್ವವೇ ನೋಡ್ತಾ ಇದೆ. ಅದರಲ್ಲಿ ಈಗ ತಾಜಾ ಆಗಿ 18ನೇ ತಾರೀಕು ಹುಬ್ಬಳ್ಳಿಯ ಒಂದು ಕಾಲೇಜಿನಲ್ಲಿ ನೇಹಾ ಹಿರೇಮಠ ಅವರ ತಾಯಿಯ ಕಣ್ಣೆದುರಲ್ಲೇ ಆ ಕ್ರೂರಿ ಫಯಾಜ್ ಅನ್ನುವಂತವನ್ನ ಕೊಲೆ ಮಾಡ್ತಾನೆ. ಎಷ್ಟು ಧೈರ್ಯ ಬರಲಿಕ್ಕೆ ಸರ್ಕಾರವೇ ಕಾರಣ ಅನ್ನುವಂಥದ್ದನ್ನ ಎರಡು ಮಾತಲ್ಲ. ಕಾರಣ ಯಾಕೆ ಅಂದ್ರೆ ಯಾವಾಗ ಈ ತರ ಬಹುಸಂಖ್ಯಾತರ ಮೇಲೆ ಹಲ್ಲೆ ಅಲ್ಪಸಂಖ್ಯಾತರು ಮಾಡ್ತಾರೋ ಆವಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು ನೇರವಾಗಿ ಅದನ್ನ ಸಮರ್ಥನೆಯನ್ನು ಮಾಡಿಕೊಳ್ತಾರೆ. ಈಗ ನೇಹಾ ಹಿರೇಮಠ ಅವರ ಕೊಲೆಯಲ್ಲಿ ಇಲ್ಲ ಅವರ ಒಂದು ಪ್ರೀತಿಯ ಇತ್ತು ಅನ್ನುವಂಥದ್ದನ್ನ ಹುಟ್ಟು ಹಾಕ್ತಾರೆ. ಪ್ರೀತಿ ಮಾಡೋನು ಕೊಲೆ ಮಾಡಬೇಕಾಗಿತ್ತ? ಹಾಗಾದ್ರೆ ಕೊಲೆ ಪ್ರೀತಿಗೆ ಕಾರಣವಾ? ಇಂತಹ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು, ಸರ್ಕಾರದ ಮಂತ್ರಿಗಳಿಗೆ ಛೀಮಾರಿಯನ್ನು ಹಾಕಬೇಕು. ಇವತ್ತು ನಾವು ಅವರನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟಿಸಿ ಮತ್ತೊಮ್ಮೆ ಅವರಿಗೆ ಉಳಿಬೇಕು. ರಾಜ್ಯಕ್ಕೆ ಬರ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ವಿಳಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಲು ಒಪ್ಪಿದೆ. ರಾಜ್ಯ ಸರ್ಕಾರದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಬರ ಪರಿಹಾರ ನಿಧಿ ಬಂದಿಲ್ಲ, ತಕ್ಷಣ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ನಿರ್ದೇಶನ ನೀಡಿದೆ. ಈ ವೇಳೆ ಕೇಂದ್ರ ಸರ್ಕಾರದ ಪರ ಅಟಾರ್ನಿ ಜನರಲ್ ವೆಂಕಟರಮಣ ಬರ ಪರಿಹಾರ ಸಂಬಂಧ ಚುನಾವಣಾ ಆಯೋಗದ ಅನುಮತಿ ಕೇಳಿದ್ದೇವೆ. ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗೆಹರಿಯಬಹುದು. ಸೋಮವಾರದ ಒಳಗೆ ಬರ ಪರಿಹಾರ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದರು. ಇದೇ ವೇಳೆ ಹಿರಿಯ ವಕೀಲರ ಲಭ್ಯತೆ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಮುಂದೂಡುವಂತೆ ರಾಜ್ಯ ಸರ್ಕಾರದ ಬರ ವಕೀಲರು ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಏಪ್ರಿಲ್ 29ಕ್ಕೆ ಮುಂದೂಡಿದೆ. ಸರ್ಕಾರದ ತುರ್ತು ಸೇವೆಗಳಲ್ಲೊಂದಾದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಗುಣಮಟ್ಟದ ಸಮಯವನ್ನು ಮಕ್ಕಳಿಗಾಗಿ ಮೀಸಲಿಡುವುದು ಕಷ್ಟ ಸಾಧ್ಯವಾಗಿರುವುದರಿಂದ ಮತ್ತು ಹಲವಾರು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಾಗಿ ಬೇಸಿಗೆ ಕ್ಯಾಂಪ್ಗಳನ್ನು ಆಯೋಜಿಸಿದ್ದಾರೆ. ಇಂತಹ ಅವಕಾಶಗಳಿಂದ ಪೊಲೀಸ್ ಕುಟುಂಬದ ಮಕ್ಕಳು ವಂಚಿತರಾಗಬಾರದೆಂಬ ಸದುದ್ದೇಶದಿಂದ ಉತ್ತಮ ಶಿಕ್ಷಕರಿಂದ ವಿವಿಧ ವಿಷಯಗಳ ಕುರಿತು ಜ್ಞಾನಾರ್ಜನೆ, ಪರಿಸರದ ಬಗ್ಗೆ ಕಾಳಜಿ, ವ್ಯಕ್ತಿತ್ವ ವಿಕಾಸನ ಜೊತೆ ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ ವಿಷಯ
ವಿಷಯ ಕುರಿತಾಗಿ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಅತ್ಯುತ್ತಮ ಶಿಕ್ಷಕರ ಸಹಯೋಗದಿಂದ ಬೀದರ್ ಜಿಲ್ಲಾ ಪೊಲೀಸ್ ಕಟ್ಟಡದಲ್ಲಿ ಗೋವಿಂದ್ ರೆಡ್ಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಕರ್ನಲ್ ಶರಣಪ್ಪ ಮಹೇಶ್ ಮೇಘಣ್ಣವರ ಅಪರ ಪೊಲೀಸ್ ಅಧೀಕ್ಷಕರು ಚಂದ್ರಕಾಂತ್ ಪೂಜಾರಿ ಅಪರ ಪೊಲೀಸ್ ಅಧೀಕ್ಷಕರು ಹಾಗೂ ಬೀದರ್ ಜಿಲ್ಲಾ ಪೊಲೀಸ್ ಕುಟುಂಬ ಮಕ್ಕಳೊಂದಿಗೆ ದೀಪ ಬೆಳಗುವ ಮೂಲಕ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.